ನಮ್ಮ ಹೆಸರು ಕಾವ್ಯ ಅಂತ. ನಮ್ಮ ಮನೆಯವ್ರ ಹೆಸರು ಹರೀಶ್ ಅಂತ. ನಮ್ಮೂರು ಗುಮ್ನೂರು. ನಾವು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಮಗೆ ಭಾಳ ದುಡ್ಡು ಜಾಸ್ತಿ ಇದಾಗ್ತಾ ಇತ್ತು. ಆಮೇಲೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಶಿವಶಂಕರಪ್ಪ ಸರ್ ಹತ್ರ ಅಲ್ಲಿ ಹೋಗಿ ಪ್ರಭಾ ಮೇಡಮ್ ಭೇಟಿ ಮಾಡಿ ಅವರಿಂದ ನಾವು ಫ್ರೀ ಮಾಡಿಸ್ಕೊಂಡು ಇಲ್ಲಿ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದೀವಿ. ಈಗ ಒಂದು 6 ತಿಂಗಳಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಮತ್ತು ಇಲ್ಲಿ ಭಾಳ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಕ್ಲೀನೆಸ್ ಇದೆ, ಎಲ್ಲ ಕೇರ್ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಮ್ಮ ಮನೆಯವರು ಇಲ್ಲಿ ಬಂದು ಡಯಾಲಿಸಿಸ್ ಮಾಡಿಸ್ದಾಗಿಂದನೂ ಚೆನ್ನಾಗಿದ್ದಾರೆ, ಏನು ಬಾವು ಬರ್ತಾ ಇಲ್ಲ. ಡಯಾಲಿಸಿಸ್ಸು ಚೆನ್ನಾಗಿ ಆಗ್ತಾ ಇದೆ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಯಾವ ತೊಂದರೆ ಇಲ್ದಂಗೆ ಆರೋಗ್ಯವಾಗಿದ್ದಾರೆ. ನಾವು ಅದೇ ಭರಮಸಾಗರ ತರಳುಬಾಳು ಫಂಕ್ಷನಿಗೆ ಬಂದಾಗ ಪ್ರಭಾ ಮೇಡಮ್ ಭಾಷಣದಲ್ಲಿ ಹೇಳಿದರು. ಅದು ಕೇಳಿಬಿಟ್ಟು ನಾವು ಮತ್ತೆ ಪ್ರಭಾ ಮೇಡಮ್ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಕೇಳಿದ್ವಿ. ಕೇಳಿ ಈ ಥರ ಇದೆ ಅಂತ ಮೇಡಮು ಹೇಳಿದರು. ಆಮೇಲೆ ಅವರು ಎನ್ಕ್ವೈರಿ ಮಾಡ್ಕೊಂಡು ಆಮೇಲೆ ನಮಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಈಗ ವಾರಕ್ಕೆ 3 ಟೈಮ್ ಬರ್ತಾ ಇದ್ದೀವಿ. ಡಯಾಲಿಸಿಸ್ 3 ಟೈಮು ಮಾಡಿಸ್ತಾ ಇದ್ವಿ. ಬೇರೆ ಕಡೆ ಎಲ್ಲ ಮಾಡಿಸಿದಾಗ ತುಂಬ ದುಡ್ಡು ಭಾಳ ಸಾಲ ಮಾಡ್ಕೊಂಡಿದ್ವಿ. ಇಲ್ಲಿಗೆ ಬಂದ ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ನಮ್ಮದು ಇದು ಸಾಲ ಎಲ್ಲ. ಅಂದರೆ ಫೀಸ್ ಕಟ್ಟೋದು ಅದೆಲ್ಲ ಕಡಿಮೆ ಇದೆಯಲ್ಲ, ಹಂಗಾಗಿ ನಮ್ಮದು ಭಾಳ ಕಷ್ಟ ಕಡಿಮೆ ಆಗಿದೆ. ಅಲ್ಲಿ ಇದ್ದಿದ್ರೆ ಭಾಳ ಕಷ್ಟ ಆಗ್ತಿತ್ತು ನಮಗೆ. ಇಲ್ಲಿ ಫ್ರೀ ಇರೋದ್ರಿಂದ ನಮಗೆ ದುಡ್ಡು ಕಟ್ಟಂಗಿಲ್ಲ, ಹಂಗಾಗಿ ಭಾಳ ಅನುಕೂಲ ಆಗಿದೆ. ಎಷ್ಟು ಹೇಳಿದ್ರು ಸಾಲದು ಇವ್ರ ಬಗ್ಗೆ. ಆರೋಗ್ಯನೂ ಚೆನ್ನಾಗಿದೆ, ಮತ್ತು ಡಯಾಲಿಸಿಸ್ ಭಾಳ ಚೆನ್ನಾಗಿ ಆಗ್ತಿದೆ. ಬಂದಾಗಿಂದನೂ 1 ಟೈಮು ಕಾಲು ಊದ್ಕೊಳ್ಳೋದು, ಹಿಂಗೆ ನರ ಹಿಡಿಯೋದು, ಆ ಥರ ಯಾವ ತೊಂದರೆನೂ ಇಲ್ಲ. ಇಲ್ಲಿ ಬಂದಾಗಿಂದನೂ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ. ಪ್ರಭಾ ಮೇಡಮ್ ಅವರಿಗೆ ಎಷ್ಟೇ ಹೇಳಿದ್ರು ಸಾಲದು, ನಾವು ಅವ್ರ ಚಿರಋಣಿಯಾಗಿರ್ತೀವಿ. ಇಲ್ಲ, ನಮಗೆ ಇಲ್ಲಿ ಬಂದ್ಕಿಲಿಂದ ಭಾಳ ಆರೋಗ್ಯ ಸ್ವಲ್ಪ ಉತ್ತಮ ಆಗಿದೆ. ನಮ್ಮ ಆರ್ಥಿಕವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿತ ಹಂಗೆ ಉತ್ತಮವಾಗಿ ಇದೆ. ಹಂಗಾಗಿ ನಾವು ಪ್ರಭಾ ಮೇಡಮ್ ಅವರಿಗೆ ಭಾಳ ಚಿರಋಣಿಯಾಗಿ ಇರ್ತೀವಿ.